ಕೈ ಮುಗಿಯೋ. ನಂಗೆ ಹೇಳಿಲ್ಲ ಮಾಡಿಲ್ಲ ಬಂದೋಳು ನೋಡಿ. ಸರ್ಪ್ರೈಸ್. ಹ್ಯಾಪಿ ಬರ್ತ್ಡೇ ಟು ಯು. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಯ್ ಎಲ್ರಿಗೂ ಗುಡ್ ಮಾರ್ನಿಂಗ್. ನನ್ನ ಹೊಸ ಬ್ಲಾಗ್ಗೆ ಎಲ್ಲರಿಗೂ ವೆಲ್ಕಮ್. ನಾನು ರಾತ್ರಿ ಇದನ್ನೇ ಎಂಡ್ ಮಾಡಿದ್ದೆ, ಇವಾಗ ಇದನ್ನೇ ಆನ್ ಮಾಡ್ತಾಯಿದ್ದೀನಿ. ಯಾಕೆಂದರೆ ಇವಾಗ ಇದನ್ನು ತಾಂಬಟ್ಲು ರೆಡಿ ಮಾಡಬೇಕು. ಹೂವೆಲ್ಲ ಇಟ್ಕೊಂಡಿದ್ದೀನಿ. ಸೊ ಈಗ ತಾಂಬಟ್ಲು ರೆಡಿ ಮಾಡೋಣ. ಆಲ್ಮೋಸ್ಟ್ ನಾನು ಕಸ ಗುಡಿಸಿ ಮನೆ ಒರೆಸಿ ಎಲ್ಲ ಆಯಿತು. ಈಗ ಇದೊಂದು ರೆಡಿ ಮಾಡಿ ನಾನು ಸ್ನಾನಕ್ಕೆ ಹೋಗಬೇಕು. ಇದೊಂದು ರೆಡಿ ಮಾಡೋಣ ಈಗ ಬನ್ನಿ. ನೋಡಿ ನಾನು ನನ್ನ ತಂಗಿ ಸೇರಿ ನೈಟ್ ಡೆಕೋರೇಷನ್ ಮಾಡಿರೋದು. ಆಲ್ರೆಡಿ ನಾನು ಹಳೆ ಬ್ಲಾಗ್ ಆದರೆ ನೋಡಿರ್ತೀರ. ಹ್ಯಾಪಿ ಬರ್ತ್ಡೇ ಟು ಮೀ. ಬರ್ತಾನೆ ನೋಡಿ ಗೈಸ್. ಈಗ ಮಗ ಚಪ್ಪಲಿ ಸೊಂದು ಮಾಡ್ಕೊಬತ್ತವನೆ. ಅಲ್ಲಿ ಬಂದ ನೋಡು ರಕ್ಕಿ. ಇಲ್ಲೇ ಅಲ್ವಾ ಶಾಸ್ತ್ರ ಮಾಡೋದು, ಅದಕ್ಕೆ ಡೆಕೋರೇಷನ್ ಮಾಡಿದ್ದೀವಿ. ಇಲ್ಲಿ ನೀರು ಐತಿ ಅಂತವನೆ, ನಾನು ಒರೆಸ್ಬೇಕಾಯ್ತದ. ಮಾರ್ನಿಂಗ್. ಯಾವಾಗ ಬಂದೆ? ಅಲ್ಲಿ ಪ್ರೇಮತೆ ಕರೀತ ನೋಡಲ್ಲಿ. ಎಲ್ಲ ಅಡುಗೆ ಮಾಡ್ತವ್ರೆ. ಅವನ್ ರೈಟ್ ಸೈಡಿಂದ ಕೈ ಮುಗಿಯೋ. ಸೊ ಎಸ್, ಈಗ ನೆಕ್ಸ್ಟು ಎಲ್ಲ ಒಬ್ಬರಾದ್ಮೇಲೆ ಒಬ್ಬರು ಶಾಸ್ತ್ರ ಮಾಡ್ತಾ ಇದ್ರು. ತುಂಬ ವಾಯ್ಸ್ ಡಿಸ್ಟರ್ಬೆನ್ಸ್ ಇತ್ತು ಅಂತ ನಾನು ಇದರಲ್ಲಿ ಕೊಟ್ಟೆ. ನೋಡಿ, ಒಬ್ಬರಾದ್ಮೇಲೆ ಒಬ್ಬರು ಶಾಸ್ತ್ರ ಮಾಡಿ ಹಳದಿ ಹಚ್ಚಿ ಎಲ್ಲ ಮಾಡ್ತಾಯಿದ್ರು. ವೀಡಿಯೋನು ನಾನು ಮಾಡಿಲ್ಲ, ಮೋಸ್ಟ್ಲಿ ಧನ್ವಿತ್ ಮಾಡಿರ್ಬೇಕು ಅನ್ಸುತ್ತೆ ಈ ಕಡೆಯಿಂದ. ನಾನು ಒಟ್ಟಿನಲ್ಲಿ ಫೋನ್ ಕೊಟ್ಟಿದ್ದೆ ಮಾಡಿ ಅಂತ, ನಾನಲ್ಲೇನೋ ಕೆಲಸ ಮಾಡ್ತಿದ್ದೆ ಅಂತ ಅಂದ್ಬಿಟ್ಟು. 5 ಜನನೂ 9 ಜನನೂ ಮುತ್ತೈದೆಯರು ಮಾಡಬೇಕಲ್ಲ ಶಾಸ್ತ್ರ. ಸೊ ಮಾಡ್ತಾಯಿದ್ರು ಒಬ್ಬರಾದ್ಮೇಲೆ ಒಬ್ಬರು. ಈಗ ನೆಕ್ಸ್ಟ್ ನಮ್ಮ ಅಕ್ಕ ಬರ್ತಾಳೆ, ಆಗ ಅವಳೇ ಮಾತಾಡಿ ಹಾಕಿದ್ದೀನಿ ವಾಯ್ಸು. ನಮ್ಮನೆಲ್ಲ ಹಾಕ್ತಾರೆ. ನೋಡಿದ್ರ ಲೇಟಾಗಿ ಬಂದ್ರೆ ಲೇಟೆಸ್ಟಾಗಿ ಶಾಸ್ತ್ರ ಮಾಡ್ತಾರ. ಬಂದ ತಕ್ಷಣ ಡೈರೆಕ್ಟ್ ಎಂಟ್ರಿ. ಹಾಕ್ಸ್ಕೊತಾನೆ, ಎಲ್ಲೆಲ್ಲ ಹಾಕ್ತೀರ ಹಾಕ್ಸ್ಕೊತಾನೆ. ಆಚೆ ಕಡೆ ಕೂತ್ಕೊಂಡು ಬಂದ್ರು ಅಕ್ಕ ಬಂದ್ರು. ಹುಡುಗ ನಿಮಗನೂ ಇಲ್ವಾ ಇಲ್ಲಿ? ಕರ್ಕೊಬರ್ಬೇಕಾಯ್ತು. ನಾನು ಮಾಡ್ತೀನಿ. ಕಿಸ್ಬಿಟ್ಟ ಅಯ್ಯ ಅಂತ. ಎಲ್ಲಾರು ಆಂಟಿ ಇದೀರೆಲ್ಲ ಮಾಡಾಯ್ತು. ಇವಾಗ ನಾನು ಮಾಡ್ತೀನಿ ಅಂತ ಬಂದವಳೆ ನೋಡಿ. ಜಗಳ ಮಾಡ್ತಾವಳೆ ಮದ್ವೆ ಗಂಡ ಜೊತೆ. ಪ್ರೇಮತ್ತೆ ಶಾಸ್ತ್ರ ಮಾಡಿಸ್ಕೊಂಡ್ರೆ ಸುಮ್ಮನೆ ಮಾತಾಡ್ತಾವ್ರೆ. ಶಾಸ್ತ್ರ ಮಾಡಿಸ್ಕೊಂಡ್ರೆ ಮಾತಾಡ್ತಾನೆ ಅವ್ರೆ ಅಣ್ಣ. ನಮ್ಮ ಅತ್ತಿಗೆ ನೀರು ಬಂದವ್ರೆ ಇವಾಗ. ಅದಕ್ಕೆ ಆಯ್ ಮಾಡಿ ಅದಕ್ಕೆ ಅಲ್ಲಿ ಅಲ್ಲಿ ಸ್ವಲ್ಪ ಕೈ ಕೆರಿತೈತೆ ಅದಕ್ಕೆ
ನಮಸ್ಕಾರ ಮಾಡ್ಕೊ ನಾನು ಮುಗಿದ ತಕ್ಷಣ ಅಷ್ಟೇ ಚೇಂಜ್ ಮಾಡಿ. ನಮಸ್ಕಾರ ಮಾಡ್ಕೊಳ್ಳೋ. ಫೋಟೋಗ್ರಾಫರ್ ಮುಸ್ತಫಾ ಫೋಟೋಗ್ರಾಫರ್. ನನ್ನ ಆಸೆ. ಓ ಚಿಕ್ಕಂಗಿ ಚಿಕ್ಕಂಗಿ ಓ ಹೆಣ್ಮಗು ನೋಡಿ ಗೈಸ್ ಎಲ್ಲ ಪಿಂಕ್ ಹಾಕೊಂಡಾರೆ. ಹೆಣ್ಮಗು ನಮ್ಮನೆ ಗಂಡ್ಮಗು. Come on away, you can do it. 2, 3 ಇನ್ ಮಿಕ್ಕಿದ್ರೊಳ ಹಾಕಲ್ಲ. ಅಲ್ಲಿಗೆ ಬಂದ್ಬಿಡು, ಕೆಳಗಡೆ ಬಂದ್ಬಿಡಿ ನಾನು ಸ್ವಲ್ಪ ಸ್ಟೆಪ್ ಬೈ ಸ್ಟೆಪ್ ಬಂದ್ಬಿಡು. ಅವಳೆ ನಮಸ್ಕಾರ ಮಾಡ್ಕೊಡ್ತಾಳೆ ಅದಾಗೆ. ಅವ್ನು ನಮಸ್ಕಾರ ಮಾಡ್ಕೊತಾ ಇಲ್ಲ ಅದಕ್ಕೆ. ಇಲ್ಲಿ ಏನಿ ಅದು ಇಲ್ಲಿ ನೋಡು, ಮುತ್ತೈದೆ ಇಲ್ಲಿ ನೋಡನಿ ವಿಡಿಯೋ ಮಾಡು. ಗಂಡ್ಮಗು ಕೈ ಮುಂದೆ ಕೊಟ್ಬಿಡು. ಸುಪ್ಪಿ ವೇಗವಾಗಿ ಹಾಕು ರಾಕೇಶ್ ಕೆನ್ನೆಗೆ ಹಾಕು. ಅಲ್ಲಿ ಯಶೋಣ ನೋಡು. ಕಡಿತಾ ಇದ್ದಲ್ಲ ಇವ್ರ ಕೈಯ ಒಂದ್ ಬೆನ್ನ ಕೈ ಕಡಿತಾ ಇದ್ದ ಬೆನ್ ಕಡಿತಾ ಇದ್ದ. ಬೆನ್ನು ರಾಕಿ ಇದಕ್ಕೆ ಓ ಯಶುನೇ ಫುಲ್ ಗಂಡ್ಮಗು. ಓ ಗಂಡ್ಮಗು ಐ ಬಾ ಅವನು ಹೇಳ್ಕೊಡ್ತಾನ. ಶಪ್ಪ ದೇವ್ರೆ, ಇಲ್ಲ ಜಾಸ್ತಿನೇ ಹಾಕು ಪರವಾಗಿಲ್ಲ. ಪಿಂಕಿ ಒಂದ್ ಸ್ವಲ್ಪ ಕಳ್ರಾಕಿಗೆ ನಾನು ಹೆಣ್ಮಕ್ಳು ಇವ್ರು ನೋಡು ಲೇಟಾಗಿ ಬಂದ್ರು ಹೊಡ್ಕೊಂಡ್ರು. ಜಾಸ್ತಿ ಬಿಸಿ ಮಾಡ್ಬಿಡಮೇಲೆ ಹೋಗಪ್ಪ ಈಗ ಸ್ನಾನ ಮಾಡ್ಕೊಬಾ. ಅಯ್ಯಪ್ಪ ಈ ಕಡೆ ಬರ್ಬೇಕು. ಪಟ್ಟು ವಿಡಿಯೋ ಮಾಡ್ತಿದ್ದಾರೆ. ಜಾಗ ಕೊಡಿ. Yes guys, how are you? Welcome to Panita Namita Vlogs. ನಿಮ್ಗೆ ಈ ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಬೇಡವಾ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ, ಎಲ್ಲ ಮಾಡಿ. ಸದ್ಯಕ್ಕೆ ಇವಾಗ ಜ್ಯೂಸ್ ಕುಡೀರಿ. ನಮಿತಾ ಅವ್ರದ್ದು ಇವತ್ತು ನಮಿತಾ ಅವ್ರದ್ದು ಬರ್ಡೇ. ನಾನು ಬೆಳಗ್ಗೆಯಿಂದ ಎಷ್ಟು ಚೆನ್ನಾಗಿ ಬ್ಲಾಗ್ ಮಾಡಿದ್ದೆ ಅಲ್ವಾ, ನಾನು ಡೆಕೋರೇಷನ್ ಮಾಡಿದ್ದು ತೋರಿಸ್ದೆ ಅಲ್ವಾ. ಈಗ ಕರೆಕ್ಟಾಗಿ ಬ್ಲಾಗೇ ಮಾಡೋಕ್ಕಾಯ್ತಿಲ್ಲ, ನನ್ಗೆ ಸಿಗ್ತಾನೆ ಇಲ್ಲ. ಒಂದು ರೆಡಿ ತಲೆನೇ ಬೆಚ್ಕೊಂಡಿಲ್ಲ, ನಾನು ರೆಡಿ ಮಾಡೋಕ್ಕಾಯ್ತಾ ಇಲ್ಲ. ಇವ್ರು ಹಿಂಗೇನಾ, ಇದು ನನ್ನ ಕಾಲು. ಇವ್ರಿಬ್ರು ಯಾವಾಗ್ಲೂ ಟಾಮ್ ಅಂಡ್ ಜೆರಿ ತರ ಆಡ್ತಿರ್ತಾರೆ. ಆಯ್ತು ಬಿಡಪ್ಪ, ಹಾಕೊಳಲ್ಲ. ನನ್ನ ಕಾಲ ಮೇಲೆ ನನ್ಗೆ
ಜರಿ ಚಿಕ್ಕ ಅದಕ್ಕೆ ನನ್ನ ಬ್ಲಾಗ್ ನೋಡಿ ಎಷ್ಟೆಷ್ಟು ಆಲ್ಮೋಸ್ಟ್ ಮ್ಯಾಕ್ಸಿಮಮ್ ವಿಡಿಯೋಸ್ ಅವ್ನ ಬ್ಲಾಗ್ಸ್ ಕೊಟ್ಟಿದ್ದೆ. ಅದಕ್ಕೆ ಎಷ್ಟಾಗುತ್ತೆ ಅಷ್ಟು ವಿಡಿಯೋಸ್ನ ನಾನು ಕ್ಯಾಪ್ಚರ್ ಮಾಡಿ ವಾಯ್ಸ್ ಕೊಡ್ತೀನಿ. ತುಂಬಾ ಗಲಾಟೆ. ಇದು ಜರಿ ಫ್ರೆಂಡ್ ಇದು. ಈಗ ನೋಡಿ ನಾನು ಏನೋ ಹೇಳಕ್ ಕೂತಿದ್ದೀನಿ, ಯಾರು ಬ್ಲಾಗ್ ಮಾಡ್ತಾರೆ ಸರಿ. ಅದಕ್ಕೆ ಇನ್ಫಾರ್ಮೇಶನ್ ಇರ್ಲಿ ಅಂತ ಹೇಳ್ತಾ ಇದ್ದೀನಿ. ಎಷ್ಟಾಗುತ್ತೆ ಅಷ್ಟು ವಿಡಿಯೋ ಹಾಕ್ತೀನಿ. ಹಿಂಗೆ ಕತೆ. ಹ್ಯಾಪಿ ಬರ್ಡೇ. ಕಾಫಿ ಲಾಡು ಚಂದ ನೋಡ್ರೆ ಸುಸೈಡ್ ಮಾಡ್ಕೊಂಡು ಲಾಡು ಅಂತ ತಲೆನೇ ಬಚ್ಚಿದೆ. ತಲೆ ಇರೋರ್ಗೆ ತಲೆ ಇರೋರ್ಗೆ ತಲೆ ಬಾಚ್ಕೋಬೇಕು. ತಲೆ ಇರೋರು ಏನ್ ಬಾಚ್ಕೋತಾರೆ? ನಾನು ಪರವಾಗಿಲ್ಲ ಗೈಸ್, ನನ್ಗೆ ಲೆಫ್ಟ್ ರೈಟ್ ಅಂತ ಸಕ್ಕತ್ತಾಗಿ ಇರಲ್ಲ. ಗಂಟು ಹಾಕೊಂಡು ತುಂಬಾ ಅರ್ಶನ ತಿಕ್ಕಿಸ್ಕೊಂಡು ಮೈ ತಿಕ್ಕೊಂಡು ರೆಡಿಯಾಗಿ ಬಂದಿದ್ದಾನೆ ನೋಡಿ ಗೈಸ್. ಎಷ್ಟು ಚೆನ್ನಾಗಿ ಕಾಣಿಸ್ತಾವನೆ ಅಂತ ಅನ್ಕೊಂಡಿದ್ದೀರಾ? ಚೆನ್ನಾಗಿ ಏನಮ್ಮ? ಥ್ಯಾಂಕ್ ಯು. ಇದು ನಾನು ಬರ್ತಾರೆ ಅಂತ ನೀವು ಹುಡುಕಿರೋದ ಇಲ್ಲಾಂದ್ರೆ ಅದೇ ಸಿಕ್ಕಿದ್ದ? ಚುಮ್ಮಿ ಹೇಳಲೇ ಇಲ್ಲ. ನನ್ನ ಬರ್ಡೇ ದಿನ ಹಳದಿ ಶಾಸ್ತ್ರ, ನನ್ನ ಬರ್ಡೇ ದಿನ ಚುಮ್ಮಿ ಪಾಸ್ ಆಗೋಳೆ. ಡಿಸ್ಟಿಂಕ್ಷನ್ ಎಲ್ಲ ಬರಬೇಡ, ಅವಮಾನ ಅದೆಲ್ಲ. ಫಸ್ಟ್ ಕ್ಲಾಸ್ ಬಸ್ ಸಾಕು. ಸ್ವೀಟ್ ಎಲ್ಲಿ? ಅದು ನಾನು ಬರ್ತಡೆ ಒಬ್ಬಟ್ಟು ನಾನು ಮಾಡ್ಸಿರೋದು. ತಿನ್ನಿ ಅಂದ್ರೆ ಮಾತಾಡ್ಕೊಂಡು ಕೂತಾರೆ. ಆಯ್ತು, ಲಾಫಿಂಗ್ ಗ್ಯಾಸ್ ಅಂತ. ಏನದು ಏನೋ ಬಾಯ್ಗಾಕದಾಗ್ಯಲ್ಲ. ಬಾಜಿ ಅಂತೆ. ಪಾವ್ ಬಾಜಿ. ತಿಂದೆದಳು. ಬಜ್ಜಿ ತಿಂತಿದ್ಯಾ? ನಂಗೂ ಇದ್ಯಾ? ಎಲ್ರಿಗೂ ಇದ್ಯಾ? ಎಷ್ಟಿದೆ? 2-3 ಆಯ್ತಾ? ಕೂಟಿದೆ, ಉಪ್ಪಿನಕಾಯಿ ಇದೆ, ಸಾಂಬಾರ್ ಇದೆ, ಅನ್ನ ಇದೆ, ಉಪ್ಪಿದೆ, ನೀರಿದೆ, ಆಮೇಲೆ ಗೀ ಇದೆ, ಬೀರಿದೆ ಅಂತ ಯಶೋಣಗೆ. ಬಾತ್ ಇದೆ, ಮೊಸರು ಬಜ್ಜಿ ಇದೆ. ಇವತ್ತಿನ ಮೆನ್ಯೂ. ಚುಚಿ ಅಕ್ಕ ಅವ್ರೆ, ನಮ್ಮ ಚಿಕ್ಕಪ್ಪ ಬಂದವ್ರೆ ಅಂತ ತೋರ್ಸಕ್ಕೆ ಚಿಕ್ಕಪ್ಪ ಬಂದವ್ರೆ, ಪರ್ಯಕ್ಕ ಅವ್ರೆ. ಫೈನಲಿ ಅಲ್ಲಿಂದ ತಪ್ಪಿಸ್ಕೊಂಡು ಬಂದಿದ್ದೀನಿ. ನಂಗೆ ವ್ಲಾಗ್ ಮಾಡೋಕ್ಕೇ ಸಿಗ್ತಾ ಇರಲಿಲ್ಲ. ಎಲ್ಲ ಅವ್ರವರೇ ಎತ್ಕೊಂಡು ಅವ್ರವರೇ ವ್ಲಾಗ್ ಮಾಡೋರು. ಸೊ ನೋಡಿ, ನಾನು ಪಿಂಕ್ ಕಲರ್ ಡ್ರೆಸ್ ಹಾಕ್ಕೊಂಡಿದ್ದೀನಿ. ಆ್ಯಕ್ಚುಲಿ ಇದು ಹೊಸದೇನಲ್ಲ, ಇದು ಲಾಸ್ಟ್ ಇಯರು ನನ್ನ ಫ್ರೆಂಡ್ಸ್ ನನಗೆ ಕೊಡಿಸಿದ್ದು. ನೀವು ಹಳೇದೊಂದು ವ್ಲಾಗ್ ನೋಡಿರ್ಬೋದು, ಹಟ್ಟಿ ಮಾರಮ್ಮನ ಹಬ್ಬದಲ್ಲಿ ನಾನು ಈ ಡ್ರೆಸ್ ಬಗ್ಗೆ ಹೇಳಿದ್ದೀನಿ. ನನ್ನ ಫ್ರೆಂಡ್ಸ್ ನನಗೆ ಲಾಸ್ಟ್ ಬರ್ತ್ಡೇಲಿ ಗಿಫ್ಟ್ ಕೊಟ್ಟಿದ್ದು. ಸೊ ನಾನು ಇವತ್ತು ಹೇಳಿದ್ದೆ ಎಲ್ಲರಿಗೂ ಪಿಂಕೆ ಹಾಕ್ಕೊಳ್ಳೋಣ, ನನ್ನ ಬರ್ತ್ಡೇ ದಿನ ಅಲ್ವಾ, ನನ್ನ ಫೇವ್ರೇಟ್ ಕಲರ್ ಇರಲಿ ಅಂದ್ಬಿಟ್ಟು ಎಲ್ಲರಿಗೂ ಪಿಂಕೆ ಹಾಕ್ಕೊಳ್ಳೋಣ ಅಂತ ಅಂದ್ಬಿಟ್ಟು. ಇವತ್ತು ಹೆಂಗೂ ಹಳದಿ ಶಾಸ್ತ್ರ ಅವ್ರ ಮನೇಲೂ ನಡೆಯುತ್ತಲ್ವ, ಅಲ್ಲೂ ಹಳದಿ ಹಾಕೋತೀವಿ. ಇನ್ನೊಂದು ಮಾಮನ ಮನೇಲೂ ನಡೆಯುತ್ತೆ, ಅಲ್ಲಿ ಬೇರೆ ಕಲರ್ ಹೇಳಿದ್ದೀನಿ. ಸೊ ತುಂಬ ರಿಪೀಟೆಡ್ ಆಗಬಾರ್ದು ಹಳದಿ ಅಂತ ಅಂದ್ಬಿಟ್ಟು ಪಿಂಕ್ ಅದಕ್ಕಿಂತ ಡಿಫ್ರೆಂಟ್ ಆಗಿರುತ್ತೆ ಅಂತ ಪಿಂಕ್ ಹೇಳಿದೆ. ಸೊ ಎಲ್ಲ ಪಿಂಕ್ ಹಾಕೊಂಡ್ಬಂದಿದೆ. ಇದು ತುಂಬ ಲೈಟ್ ಬೇಬಿ ಪಿಂಕ್ ನಾನು ಹಾಕಿರೋದು ಇವತ್ತು. ಫುಲ್ ವೀಡಿಯೋದಲ್ಲಿ ಸ್ವಲ್ಪ ವೈಟ್ ಥರನೇ ಕಾಣಿಸುತ್ತೆ, ಬಟ್ ತುಂಬ ಲೈಟ್ ಬೇಬಿ ಪಿಂಕು. ನನ್ನ ಫ್ರೆಂಡ್ಸ್ ಕೊಡಿಸಿರೋದು ನಂಗೆ ತುಂಬ ಇಷ್ಟ ಆಯಿತು. ಸೊ ಎಲ್ಲರಿಗೂ ಪಿಂಕ್ ಹೇಳಿದ್ನಲ್ಲ, ನಾನು ತೋರಿಸ್ತೀನಿ ನಿಮಗೆ. ಎಲ್ಲರೂ ಪಿಂಕ್ ಹಾಕೊಂಡ್ಬಂದಿದ್ರು, ಎಲ್ರಿಗೂ ಹಾಕೊಬನ್ನಿ ಅಂತ ಹಾಕ್ಸಿದ್ದೆ. ಸೊ ಎಲ್ಲ ಎತ್ಕೊಂಡು ಅವರೇ ವೀಡಿಯೋ ಮಾಡೋರೆ. ಅದೇನು ಮಾಡೋರು, ಅದೇನು ಕಥೆನೋ ಎಲ್ಲ ಅವ್ರವ್ರಿಗೆ ಕೊಟ್ಬಿಟ್ಟಿದೆ. ಸೊ ಈಗ ಇಲ್ಲಿ ತನಕ ಹಳದಿ ಹಚ್ಚಿದ್ದು, ನೀರು ಹಾಕಿದ್ದು, ನಮ್ಮ ಮನೆಯದ್ದು ಊಟನೂ ಆಯಿತು. ನಾನು ನಿಮಗೆ ಊಟ ಏನೇನು ಅಂತಲೂ ಕರೆಕ್ಟಾಗಿ ತೋರ್ಸೋಕ್ಕಾಗಲಿಲ್ಲ. ಏನೇನೋ ಬಜ್ಜಿ ಪಾಯಸ ಎಲ್ಲ ಮಾಡಿದರು. ಅದನ್ನು ಮಾಡಿ ಅಂತ ಹೇಳಿದೆ, ಮಾಡೋರು ಏನೋ ಗೊತ್ತಿಲ್ಲ. ನೋಡಬೇಕು, ನಾನು ವೀಡಿಯೋಸಲ್ಲೆಲ್ಲ ನೋಡ್ಬಿಟ್ಟು ಅದಕ್ಕೆ ವಾಯ್ಸ್ ಓವರ್ ಕೊಟ್ಕೊಂಡು ಹೋಗಬೇಕು. ಅಲ್ಲೇನಾದ್ರು ಮಾಡೋಣ ಅಂದರೆ ಎಲ್ಲ ಅಡ್ಡ ಬರ್ತಾರೆ. ಅದಕ್ಕೆ ಟೆರೆಸ್ ಮೇಲೆ ಬಂದು ಫಸ್ಟ್ ವೀಡಿಯೋ ಮಾಡೋಣ ಅಂತ ಒಂದಷ್ಟು ಫೋಟೋಸ್ ಆಯಿತು. ನನ್ನ ಬರ್ತಡೇದು ಒಂದು ರೀಲ್ ಆಯಿತು, ಅದನ್ನು ಇನ್ಸ್ಟಾದಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಸೊ ಇಷ್ಟಾಗಿದೆ ಈಗ ಸದ್ಯಕ್ಕೆ. ಅರ್ಧ ದಿನ ಆಗಿದೆ ಇವಾಗ
ಆಲ್ರೆಡಿ ಫುಲ್ ಟಯರ್ಡು, ರಾತ್ರೆಲ್ಲ ನಿದ್ದೆನೇ ಮಾಡಿಲ್ಲ ಅಲ್ಲ ನಾವು. ಸೊ ನೋಡ್ಬೇಕಿನ್ನ ನೈಟ್ ತನಕ ಇದೆ. ಇವು ಎಲ್ಲ ಜೊತೆಗಿದ್ರೆ ಟಯರ್ಡ್ನೆಸ್ ಗೊತ್ತಾಗಲ್ಲ. ಸೊ ಅದಕ್ಕೆ ಮೇಲೆ ಬಂದೆ. ಇಷ್ಟನ್ನು ಹೇಳ್ಬಿಡೋಣ ವಿಡಿಯೋದಲ್ಲಿ. ಪಿಂಕ್ ಯಾಕೆಲ್ಲ ಅಂತ ಅಂದ್ಕೋಬಾರ್ದಲ್ಲ. ಸೊ ಪಿಂಕ್ ನಂದೇನು ಹೊಸ ಡ್ರೆಸ್ ಅಲ್ಲ, ಬಟ್ ಪಿಂಕ್ ಎಲ್ರಿಗೂ ಹೇಳಿದ್ದೆ ಅಂತ ನಾನು ಹಾಕ್ಕೊಂಡಿದ್ದೀನಿ. ನನಗೆ ಡ್ರೆಸ್ ಇಷ್ಟ, ಬಟ್ ಒನ್ ಟೈಮ್ ಅಷ್ಟೇ ಹಾಕಿರೋದು. ನನಗೆ ಇಷ್ಟ ಈ ಡ್ರೆಸ್ಸು, ಮತ್ತು ನನ್ನ ಫೇವ್ರೇಟ್ ಕಲರ್ ಅಲ್ವಾ, ಅದಕ್ಕೆ ಹೇಳಿದೆ. ಓಕೆ, ಕೆಳಗಡೆ ಏನು ಮಾಡ್ತಾರೆ ನೋಡಿಕೊಂಡು ಎಲ್ಲ ನೋಡೋಣ ಏನು ಮಾಡ್ತವ್ರೆ ಅಂತ. ಕೆಳಗೆ ಹೋಗ್ತೀನಿ ಈಗ. ನಂಗೆ ಹೇಳಿಲ್ಲ ಮಾಡಿಲ್ಲ, ಬಂದವಳು ನೋಡಿ ಸರ್ಪ್ರೈಸ್. ಮತ್ತೆ ಏನೋ ತಂದಿಲ್ಲ, ಎತ್ ಮಾಡಿಬಿಟ್ರು ಎಲ್ಲ. ಕೇಕ್ ಎಲ್ಲ ತಂದಿದ್ಲು, ನಂಗೆ ನಿಜ ಹೇಳಿಲ್ಲ. ನನಗೆ ಶಾಕ್ ಆಯ್ತೈತೆ. ನೀನು ಕೆಲ್ಸಕ್ಕೆ ಹೋಗಿದ್ದೆ ತಾನೆ? ಮಾರ್ನಿಂಗ್ ಶಿಫ್ಟ್ ಮುಗಿಸ್ಕೊಬಂದೆ ತಾನೆ? ನಾನು ಹಂಗೂ ಇವಾಗ ತಾನೇ ನಮ್ಮ ಅಮ್ಮಂಗೆ ಹೇಳಿದೆ, ಅವಳನ್ನ ಬೆಟ್ಟಕ್ಕೆ ಹೋಗಕ್ಕೆ ಹೇಳ್ಬೇಕಾಯ್ತು ಮಮ್ಮಿ, ಚಾಮುಂಡಿ ಬೆಟ್ಟಕ್ಕೆ ಹೋಗ್ಬೇಕು ನಾನು ಅಂತ. ಬಟ್ ನೋಡಿ ಎಷ್ಟು ನಂಗೆ ಹೇಳಿಲ್ಲ, ಹಂಗೆ ಬಂದವಳಿಗೆ ನನ್ನ ಬರ್ತಡೇ ಅಂತ. ಹೋಗಿಸ್ಬಿಡು ಇಲ್ಲಿ ಸರ್ಪ್ರೈಸ್, ಪದ್ಯಾಕನ್ ಸರ್ಪ್ರೈಸ್. ಮಮ್ಮನ ಹತ್ರ ಹೇರ್ ಸ್ಟೈಲ್ ಹಾಕ್ಸ್ಕೋಬೇಕು ಅನ್ಕೊಂಡೆ, ಅರ್ಜೆಂಟ್ ಮಾಡ್ತಾ ಇದ್ದಾರೆ, ನಂಗೆ ಗೊತ್ತಾಗ್ಬೇಕಂತ. ಅಪ್ಪ ಹೋಗ್ಬೇಕಂತೆ ಬಾ ಹೆಚ್ಚಿಗೆ ನೋಡಿ ಮಮ್ಮಿ. ನಾವು ಅಮ್ಮಗೆ ತರಿಸ್ತಿದ್ವಿ, ಇದು ಈ ಬಟ್ಟೆಗೆ ಇದು ಬಂದಿರೋದು ನೋಡಿ. ಸೂಪರ್ ಸೂಪರ್ ಸೂಪರ್. ಕಿಸ್ ಬಿಟ್ಟ ನೋಡಿ ನಂದೊಂದು ಕೇಕ್ಗೋಸ್ಕರ. ವಾವ್, ನಿಂತ ಯಾರು ವಿಶ್ ಮಾಡಲ್ಲ. ನೀವೆಲ್ಲ ನೋಡ್ಬೋದು. ನೆಕ್ಸ್ಟು ರಾತ್ರಿ ಎಲ್ಲ ಕುತ್ಕೊಂಡು ಕೆತ್ತನೆ ಮಾಡೋ ಥರ ಮಾಡ್ಬಿಟ್ಟು ಮಾಡಿದ್ರೆ ಅದನ್ನ ಕಿತ್ತಾಕ್ಬಿಟ್ಟು ಪೀ ಮಾಡೋರು ನನ್ನ ಬರ್ತಡೆಗೋಸ್ಕರ. ಎಷ್ಟು ಚೆನ್ನಾಗಿ ಐಡಿಯಾ. ಪರಿಣಿತ ನಮಿತಾ ಅವರು ಕೇಕ್ ಕಟ್ ಮಾಡ್ತಾ ಇದ್ದಾರೆ. ಇವಾಗ ಕೇಕ್ ಕಟಿಂಗ್ ಮಾಡಕ್ಕೆ ಎಲ್ಲ ರೆಡಿ ಮಾಡ್ಕೊಂಡವ್ರೆ. ನಿಮ್ಮ ಪರಿಣಿತ ನಮಿತಾ ರೆಡಿ. 3, 2, 1 ಗೋ. ಹ್ಯಾಪಿ ಬರ್ತ್ಡೇ ಪರಿ, ಹ್ಯಾಪಿ ಬರ್ತ್ಡೇ ಟು ಯು, ಹ್ಯಾಪಿ ಬರ್ತ್ಡೇ ಟು ಯು, ಹ್ಯಾಪಿ ಬರ್ತ್ಡೇ ಟು ಯು. ಸಾಕು ಬಾಚಿನ ನಾನು ರೆಡಿನೇ ಟು ಯು, ಹ್ಯಾಪಿ ಬರ್ತ್ಡೇ ಟು ಯು, ಹ್ಯಾಪಿ ಬರ್ತ್ಡೇ ಟು ಯು, ಹ್ಯಾಪಿ ಬರ್ತ್ಡೇ ಟು ಯು. ಎಸ್, ಫೈನಲಿ ಫಸ್ಟ್ ಕೇಕಿಂದ ಸ್ಟಾರ್ಟ್ ಮಾಡಿದ್ರು. ಈ ರೆಡ್ ಕೇಕ್ ನಾನು ಫಸ್ಟ್ ಕಟ್ ಮಾಡ್ತಾ ಇದ್ದೀನಲ್ಲ, ಇದು ನಮ್ಮ ಅಕ್ಕ ಮತ್ತು ನಮ್ಮ ಭಾವ ತಂದಿದ್ದು. ಸೊ ಸೆಕೆಂಡ್ ಇನ್ನೊಂದು ಕಟ್ ಮಾಡ್ತೀನಿ, ಅದು ಅರ್ಚನಾ ಮತ್ತು ಮುಕ್ತ, ನನ್ನ ಫ್ರೆಂಡ್ಸ್ ಇಬ್ಬರು ನೀವು ನೋಡಿದ್ದೀರ ಆಲ್ರೆಡಿ ಹಳೆ ವ್ಲಾಗಲ್ಲೆಲ್ಲ. ಇನ್ನೊಂದು ಥರ್ಡ್ ಕೇಕು ದಟ್ ವಾಸ್ ಸರ್ಪ್ರೈಸಿಂಗ್. ಯಾಕಂತಂದರೆ ಚುಮ್ಮಿ ತಂದಿದ್ದು, ನಾನು ನನ್ನ ತಂಗಿ ಇಬ್ಬರು ನೇಮು ಬರ್ಸಿದ್ರು. ಯಾಕೆ ಅಂದರೆ ನನ್ನ ತಂಗಿದು April 7th ಬರ್ತಾರೆ, ನನ್ನ April 10th, 3 days ಡಿಫ್ರೆನ್ಸ್ ಇತ್ತಲ್ಲ ಅಂತ ಇಬ್ರದ್ದು ಸೇರಿ ತಂದಿದ್ರು. ಇಬ್ಬರು ಕಟ್ ಮಾಡಿದ್ವಿ ಆ ಕೇಕ್ನ. ಒಂದು ತುಂಬ ಬೇಜಾರಾಗೋ ವಿಷಯ ಅಂತ ಅಂದರೆ, ನಾನು ಈ ವರ್ಷ ಚಾಮುಂಡಿ ಬೆಟ್ಟಕ್ಕೆ ಹೋಗಲಿಲ್ಲ ನನ್ನ ಬರ್ತಡೇ ದಿನ. ನಂಗೆ ತುಂಬ ಬೇಜಾರಾಗಿರೋ ವಿಷಯ ಅದು. ಯಾಕಂದರೆ ನಾನು ಯಾವ ವರ್ಷನೂ ಮಿಸ್ ಮಾಡಿಲ್ಲ. ಇನ್ನೊಂದು ಬೇಜಾರು ವಿಷಯ ಅಂದರೆ, ನನಗೆ ಯಾರ್ಯಾರು ನನಗೆ ಆಚೆ ಕರೆದ್ರಿ ಕೇಕ್ ಕಟ್ ಮಾಡ್ಸೋಕ್ಕಾಗಲಿ, ಸೆಲೆಬ್ರೇಷನ್ಗಾಗಲಿ, ಏನಕ್ಕೆ ಕರೆದ್ರಿ ನಾನು ಬರೋಕ್ಕಾಗಲಿಲ್ಲ. ನೀವೇ ನೋಡ್ತಾ ಇದ್ದೀರಾ ಮನೇಲಿ ಎಷ್ಟು ಜನ ಇದ್ದಾರೆ ಅಂತ. ನಾನು ಇದೇ ರೀಸನ್ಗೆ ಬರೋಕ್ಕಾಗಲಿಲ್ಲ. ಬಟ್ ನಾನು ಪ್ರಾಮಿಸ್ ಮಾಡಿದ್ದೀನಿ ನನ್ನ ಬರ್ತಡೇ ಆದಮೇಲೆ ನಾನು ಸಿಗ್ತೀನಿ ಅಂತ. ಈ ವರ್ಷ ಅದೆರಡು ತುಂಬ ಬೇಜಾರಾಯಿತು. ಕರೆದ್ರೆ ನಾನು ಆಚೆ ಹೋಗಲಿಲ್ಲ ಅಂತ ಒಂದು. ಇನ್ನೊಂದು, ನಾನು ಚಾಮುಂಡಿ ಬೆಟ್ಟಕ್ಕೆ ಯಾವ ವರ್ಷವೂ ನಾನು ಮಿಸ್ ಮಾಡಿಲ್ಲ. ಅದು ಎಷ್ಟೇ ಕಷ್ಟ ಇರಲಿ, ಎಷ್ಟೇ ಹಿಂಗೆ ಇರಲು ನಾನು ಟೈಮ್ ಮಾಡ್ಕೊಂಡು ಹೋಗ್ಬಿಟ್ಟು ಬರೋವೆ. ಬಟ್ ಮದುವೆ ಗಲಾಟೆ ಎಲ್ಲ ಆದಮೇಲೆ ಹೋಗ್ತೀನಿ ನಾನು, ಅದಂತೂ ಶ್ಯೂರ್. ಮತ್ತು ಮದುವೆ ಗಲಾಟೆ ಆದಮೇಲೆ ನಾನು ಸಿಗ್ತೀನಿ. ಸೊ ಇಷ್ಟು ಜನಕ್ಕೆ ತಿನ್ನಿಸ್ದೆ ಕೇಕ್.
ಉಂಗ್ರ ಹಾಕ್ತವ್ರೆ ಹುಡ್ಗಂಗೆ ಉಂಗ್ರ ಹಾಕ್ತವ್ರೆ. ಲಕ್ಷಣ ring ತೋರ್ಸು. ಲಕ್ಷಣ ring ಮಾಡ್ತಾ ಇದ್ದೀವಿ ಕಣ್ಕೊಂಡು. ನೋ ಇವ್ರ ಕೈ ತೊಳ್ದಿಲ್ಲ ಕಣೋ. ನೋ ಇವ್ರ ಕೈ ಈಗ ತಾನೇ ತೊಳ್ಕೊಂಡೆ ಕಣ್ರು. ಈಗ ತಾನೇ ಫುಲ್ ಇವಾಗ ನೋಡಿ ಲೇಟ್ ಲತೀಫ್ ಬಂದವಳೆ. ಸುಬ್ಬಿ ರೆಡಿ ಆಗೋರೆ ಕಟ್ ಮಾಡಕ್ಕೆ. ಇಷ್ಟೊಂದು ಹಾಕಿದ್ರೆ ಯಾರು ನೋಡಲ್ಲ. ಹ್ಯಾಪಿ ಬರ್ಡೇ ಟು ಯು. ಹೂ ಕೂಡ ತಂದಿದ್ರೆ ನನ್ನ ಮಾತ್ರ ಇಲ್ಲ ಕುರಿತು ಎಲ್ಲ ಕಡೆ ಕಳಿಸ್ತಾನೆ. ದೊಡ್ಡದು ಇದು. ಹ್ಯಾಪಿ ಬರ್ಡೇ ಟು ಇರು ಚಿನ್ನ ಕೇಕ್ ಕಟ್ ಮಾಡ್ಬಿಡಿ. ಇವಾಗ ಹೊರಡ್ತಾವ್ರೆ. ಅವ್ರ ಮನೆಗೆ ಹೋಗ್ತಾ ಇದಾರೆ. ಎಲ್ಲ ಮುಗಿಸ್ಕೊಂಡು ನೋಡ್ತಾ ಇದಾರೆ. ಇವಾಗ ಮದ್ವೆ ಗಂಡು ಮನೆಗೆ ಹೋಗ್ತಾ ಇದಾರೆ. ನನಗೆ ಅವತ್ತು ಹೆಂಗ್ ಮಾಡಿದ್ರಿ ಕೇಕ್ ತಿನ್ಸಿ ನಾನು ನನಗೆ ಯಾವತ್ತೂ ಕೇಕ್ ತಿನ್ನಲ್ಲ ಅಂತ ಅಂದೆ. ಇದೊಂದು ಫ್ಲೇವರ್ ಅಂತ ಮುಖಕ್ಕೆ ಹಾಕ್ಬಿಟ್ರೆ ಸ್ವಲ್ಪ ಬೇರೆ ಫ್ಲೇವರ್ ಇರ್ಬೋದು. ಪ್ಲೀಸ್ ಡೋಂಟ್ ಸೇ. ಏನ್ ಚಾಕ್ಲೇಟ್ ಪೈನಾಪಲ್ ಈಗ ತಾನೇ ಬೇರೆ ಫ್ಲೇವರ್ ಬೇರೆ ಇಬ್ರದ್ದು ನಾನು. ಹ್ಯಾಪಿ ಬರ್ಡೇ ಟು ಯು. ಹ್ಯಾಪಿ ಬರ್ಡೇ ಡಿಯರ್ ಪರಿಯನ್ ಲೇಖಾ. ಹ್ಯಾಪಿ ಬರ್ಡೇ ಟು ಯು. ಅವಾಗಿಂದ ಒಬ್ಸ್ಕೊಂಡು ಹೊಡ್ಸ್ಕೊಂಡು ಸಾರಿ ಐತ್ಯಾ ತಾಯಿ ಏನ್ ಹೇಳ್ಬೇಕು? ಇದಾಯಿತು. ಆಗಿದ ತಕ್ಷಣ ನಾನು ತಾನೇ ಬಸ್ ಸ್ಟಾಪ್ ಹೊಡ್ಸ್ಕೊಂಡಿರೋದು. ಎಲ್ಲ ಕ್ಲೀನ್ ಮಾಡ್ತಾ ಇದ್ದೆ. ಅವರೆಲ್ಲ ಬೇರೆ ಬೇರೆ ಕೆಲಸ ಮಾಡ್ತಾಯಿದ್ರು. ಕ್ಲೀನ್ ಮಾಡಿಬಿಟ್ಟು ಊಟ ಕೂರಿಸ್ಬೇಕಾಯಿತು. ಜನ ಎಲ್ಲ ಇದ್ರೆಲ್ಲ ಟೈಮ್ ಆಗಿಬಿಡುತ್ತೆ ಅಂತ. ಆಮೇಲೆ ಮುಕ್ತಂಗೂ ಟೈಮ್ ಆಗಿತ್ತು, ಹೊರಡ್ತೀನಿ ಅಂದ್ಲು. ಅರ್ಚನಾ ಆಗಲೇ ಹೊಟ್ಟೋಗ್ಬಿಟ್ಟಿದ್ಲು ಅವಳು. ಸೊ ಇವಳೊಬ್ಳನ್ನೇ ನಾನು ವೀಡಿಯೋ ಮಾಡೋಕ್ಕಾಗಿದ್ದು. ಚಿಕ್ಕ ಮುತ್ತೈದೆಗೆ ಎಲ್ಲ ಶಾಸ್ತ್ರೋಕ್ತವಾಗಿ ಕುಂಕುಮ ಎಲ್ಲ ಕೊಟ್ಟು ಕಳ್ಸೋಷ್ಟರಲ್ಲಿ ಟೈಮ್ ಆಯಿತು. ಮತ್ತು ಇದಾದಮೇಲೆ ನಾನು ವೀಡಿಯೋನೂ ಮಾಡೋಕ್ಕಾಗಲಿಲ್ಲ. ಯಾಕಂದರೆ ಊಟಕ್ಕೆ ಬಡಿಸ್ಬೇಕಾಯಿತು, ತುಂಬ ಕೆಲಸ ಇತ್ತು ಮನೇಲಿ. ಸೊ ಈ ವಿಡಿಯೋದಲ್ಲೇ ಈ ವ್ಲಾಗ್ನ ಎಂಡ್ ಮಾಡೋಣ ಅಂದ್ಕೊಂಡು ಇದೇ ವಿಡಿಯೋ ಲಾಸ್ಟ್ ಮಾಡ್ತಾಯಿದ್ದೀನಿ. ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ. ಇದೇ ಥರ ಇನ್ನೂ ಹೆಚ್ಚೆಚ್ಚು ವೀಡಿಯೋಸ್ ಬೇಕು ಅಂದರೆ ನೀವೇ ಹೇಳಬೇಕು. ಇದೇ ಥರ ಇನ್ನೂ ಹೆಚ್ಚೆಚ್ಚು ವೀಡಿಯೋಸ್ ಈ ಪರಿಣಿತ ನಮಿತಾ ಬ್ಲಾಗಲ್ಲಿ ಬರ್ತಾ ಇರುತ್ತೆ. ಕಾಯ್ತಾ ಇರಿ. ಸ್ಟೇ ಟ್ಯೂನ್. ನಾನು ನಿಮ್ಮ ಮೈಸೂರು ಹುಡುಗಿ ಪರಿಣಿತ ನಮಿತಾ. ಬಾಯ್.